ಇವತ್ತು ಅತೀತ ಪದವಿ ಅನ್ನೋದು ಏನು ಅಂತ ಹೇಳ್ತಾರೆ. ಅತೀತ ಪದವಿಯಲ್ಲಿ ನಾವು 3 ಗುಂಪು ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ದೇವರು ಅನ್ನೋದು ಒಂದು ಲೆವೆಲ್ ಅತೀತ. ದೇವತೆಗಳು ಅನ್ನೋದು ಒಂದು ಗುಂಪು, ಆ ದೇವರನ್ನ ಕನೆಕ್ಟ್ ಮಾಡೋರು ದೇವತೆಗಳು. ಇನ್ನೊಂದು ಪಾರಮಾರ್ಥಿಗಳು. 3 ಗುಂಪನ್ನು ಇಟ್ಕೊಂಡ್ರೆ ಅವ್ರು ಏನು ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ ಅರ್ಥ ಆಗುತ್ತೆ. ಜೀವನದಲ್ಲಿ ಘೋರವಾದದ್ದು, ಕಷ್ಟ, ಇದನ್ನೆಲ್ಲನೂ ಈ ದೇವತೆಗಳು ಸೃಷ್ಟಿ ಮಾಡ್ತಾರೆ. ಮೋಹ, ಇದೆಲ್ಲ ಮಾಯೆ ಎಲ್ಲ ಸೃಷ್ಟಿ ಮಾಡ್ತಾರೆ. ಇದನ್ನೆಲ್ಲ ಮಾಡೋರು ದೇವತೆಗಳು. ಯಾಕೆ ಮಾಡ್ತಾರೆ ಅಂದರೆ, ಭೀತರು ಅಂದರೆ ಭೀರು ಅಂದರೆ ಭೀತರು ಅಂತ ಹೆದರಿಕೆ ಪಡೋರು, ಯಾಚಕರು, ಇವರಿಗೆಲ್ಲ ಅವ್ರದ್ದೇನೋ ಒಂದು ಆಸ್ತಿ ನಂಬಿಕೆ ಇಟ್ಕೊಂಡಿರ್ತಾರಲ್ಲ, ಅದು ತಪ್ಪೋಗಬಾರ್ದು, ಅದು ನಂಬಿಕೆ ಅವ್ರಿಗೆ ಕಡಿಮೆ ಆಗಬಾರ್ದು, ಕುಂದಬಾರ್ದು, ಅದು ತಪ್ಪಬಾರ್ದು ಅಂತ ಆಗಾಗ ಕಷ್ಟ ಕೊಟ್ಟು ಜ್ಞಾಪಿಸ್ತಾರೆ. ನಾವೆಲ್ಲ ಇದ್ದೀವಿ, ನಿಮಗೆಲ್ಲ ವರ ಕೊಡ್ತೀವಿ, ನೀವು ದೇವ್ರನ್ನ ತಲುಪಬೇಕು ಅಂತ ಜ್ಞಾಪಿಸೋ ಹಾಗೆ. ಅದರಿಂದನೇ ಭೀತಿ ಬರೋದು, ಹೆದರಿಕೆ ಬರುತ್ತೆ. ಅಯ್ಯೋ, ನಾವು ಪೂಜೆ ಮಾಡೋಣ, ಧ್ಯಾನ ಮಾಡೋಣ, ಜಪ ಮಾಡೋಣ ಅನ್ನೋದೆಲ್ಲ ಯಾಕೆ, ಇದೆಲ್ಲ ನಡೀತಾ ಇರಲಿ ಅಂತ. ಯಾರಿಂದ ಭೀತಿ? ನಿಜವಾದ ಪಾರಮಾರ್ಥಿಗಳಿಗೆ. ಏನು ಬಂದರೆ ಅದನ್ನು ತಗೊಳ್ಳೋಂಥ, ಏನಿದ್ರೆ ಅದು ಭಗವಂತನ ಪ್ರಸಾದ ಅಂತ ಹೇಳುವ, ಏನಿದ್ರೆ ಅದೇ ನನಗೆ ಬೇಕಾಗಿರೋದು ಅಂತ ರಿಸೀವ್ ಮಾಡೋ ಮನೋಧರ್ಮ ಬಂದ್ಬಿಟ್ರೆ, ಆಕ್ಸೆಪ್ಟ್ ಮಾಡೋನಿಗೆ ಭೀತಿ ಇಲ್ಲ. ಘೋರವನು ಮೋಹವನು ದೇವತೆಗಳಾಗಿಪರು, ಘೋರವನು ಮೋಹವನು ದೇವತೆಗಳಾಗಿಪರು, ಭೀರು ಯಾಚಕರ ಆಸ್ತೆ ತಪ್ಪದಿರಲೆಂದು. ಭೀರು ಯಾಚಕರ ಆಸ್ತೆ ತಪ್ಪದಿರಲೆಂದು. ಆರಿಂದಲೇಂ ಭೀತಿ, ಏಂ ಬಂತೊಡನ್ ಅದನ್ನು ಕೊಡುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ. ಏನು ಹೆದರಿಕೆ ಇಲ್ಲ ಅವನಿಗೆ. ಏನು ಬಂದು ಅವ್ನು ತಗೊಳ್ಳೋ ಪಾರಮಾರ್ಥಿಕನಿಗೆ ಏನು ಹೆದರಿಕೆ ಇಲ್ಲ ಅವನಿಗೆ. ಆ ರೀತಿ ಇರಬೇಕು. ಪೂಜೆ ಮಾಡಬೇಕು, ಇದಕ್ಕಾಗಿ ಅಂತ ಅವನು ಮಾಡಲ್ಲ. ಅವನು ಡಿಸಿಪ್ಲಿನ್ ಆಗಿರುತ್ತದು. ಅವನಿಗೆ ಹಣ್ಣೇನು ಕಾಯೇನು, ಯಾಕೆಂದರೆ ಅವನು ಹೊಟ್ಟೆ ತುಂಬಿದೆ. ನೀವು ಹೊಟ್ಟೆ ತುಂಬಿದಾಗ ಟೇಬಲ್ ಮೇಲೆ ಹಣ್ಣು ಕಾಯಿ ಎಲ್ಲ ಇದ್ದರೆ ನಿಮಗೇನು ಅನಿಸಲ್ಲ. ಹೊಟ್ಟೆ ಹಸಿತಾ ಇದ್ದರೆ, ಬರೀ ಕಾಯಿ ಇದ್ದರೆ, ಅಯ್ಯೋ ಬಾಳೆಹಣ್ಣು ಇನ್ನೂ ಕಾಯಿನಾ, ಹಣ್ಣಾಗಿಲ್ವಾ ಅಂತ ಕೇಳ್ತೀವಿ. ಹೊಟ್ಟೆ ಹಸ್ದಿಲ್ಲ, ತುಂಬಿದೆ. ಪಾರಮಾರ್ಥಿಕನಿಗೆ ಹೊಟ್ಟೆ ತುಂಬಿದೆ, ಹಣ್ಣೇನು ಕಾಯೇನು. ಭಯನೂ ಇಲ್ಲ ನೋಡು. ಇದು ಮಾಡಿದ್ರೆ ಪಾಪ, ಅದು ಮಾಡಿದ್ರೆ ಪುಣ್ಯ. ಪುಣ್ಯವೇಂ ಪಾಪವೇಂ, ಯಾಕೆಂದರೆ ಅದು ಎರಡೂ ಮೀರಿದ ಪೂರ್ಣ ದರ್ಶನ ಅವನಿಗಾಗಿದೆ. ಯಾರಿಗೆ ಸತ್ಯದ ಪೂರ್ಣ ದರ್ಶನವಾಗುತ್ತೋ ಅವನಿಗೆ ಸರಿ ತಪ್ಪು ಅನ್ನೋದಿಲ್ಲ, ಪಾಪ ಪುಣ್ಯ ಅನ್ನೋದಿಲ್ಲ. ಅವನು ಹೇಗಿರ್ತಾನೆ? ಎರಡೂ ಮೀರಿದಾಗ ಉನ್ನತವಾದ ಶಿಖರದಲ್ಲಿ ಇರ್ತಾನೆ. ಯಾವತ್ತೂ ನಾವು ನಮ್ಮ ದೃಷ್ಟಿ ಮೇಲಿ, ಅದಕ್ಕೆ ಹೇಳ್ತಾರೆ ಸ್ವಲ್ಪ ಹೈ ಲೆವೆಲ್ ಅಂತ. ದಟ್ ಹೈ ಲೆವೆಲ್ ಈಸ್, ಅದು ಸೇಂಟ್ಲಿ ಫೀಲಿಂಗ್. ಆ ಮೇಲಿನ ಸ್ತರದಿಂದ ನೋಡಿದಾಗ ನಮಗೇನು ಅನಿಸಲ್ಲ. ಕೀಳಾಗಿರೋರು ಅವರು ಅನಿಸಲ್ಲ, ಇವರು ಹೈ ಲೆವೆಲ್ ಅವರು ಅನಿಸಲ್ಲ, ಏನೂ ಅನಿಸಲ್ಲ. ಯಾರು ತಪ್ಪು ಮಾಡಿದ್ರು ಅನಿಸಲ್ಲ, ಅಯ್ಯೋ ಪಾಪ ಏನೋ ಗೊತ್ತಿಲ್ಲ ಮಾಡಿದ್ದಾರೆ. ನಾವು ಅದನ್ನು ತಪ್ಪು ಹುಡ್ಕಕ್ಕೆ ಹೋಗಲ್ಲ. ಉನ್ನತದ ಶಿಖರದೀಂ ತಿಟ್ಟೇನು ಕುಳಿಯೇನು. ತಿಟ್ಟು ಅಂದರೆ ಏರು ಪೇರು ಏನಿದೆ, ಅವನಿಗೆ ಹಳ್ಳ ದಿಂಡೆ ಅನ್ನೋದಿಲ್ಲ. ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ, ಹಣ್ಣೇನು ಕಾಯೇನು ಹೊಟ್ಟೆ ತುಂಬುವಂಗೆ, ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ, ಉನ್ನತದ ಶಿಖರದಿಂ ತಿಟ್ಟೇನು ಕುಳಿಯೇನು, ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ. ಯಾವತ್ತೂ ನಾವು ಎತ್ತರದಲ್ಲಿದ್ದಾಗ ನಮಗೆ ಇದು ಸರಿ ಇದು ತಪ್ಪು ಅನ್ನೋದು ಮಾಡಲ್ಲ. ನಾವು ಎರಡನ್ನೂ ಸರಿಯಾಗಿದ್ದು ಒಂದಿರ ತಪ್ಪಾಗ್ಬೋದು, ತಪ್ಪಾಗಿದ್ದು ಸರಿ ಆಗ್ಬೋದು.
ಯಾವುದನ್ನು ಚೆನ್ನಾಗಿದೆ ಅನ್ಕೋತೀವೋ ಚೆನ್ನಾಗಿಲ್ಲ ಆಗ್ಬೋದು, ಚೆನ್ನಾಗಿಲ್ಲದೆ ಇರೋದು ಚೆನ್ನಾಗಿರೋದಾಗ್ಬೋದು. ದೂರ ನಿಂತ್ಕೊಂಡಾಗ ಅನಿಸುತ್ತೆ ಇವಾಗ ಹೀಗೆ ಅನಿಸ್ತಾ ಇದೆ, ನಾಳೆದು ಬದಲಾಗ್ಬೋದು. ಇವತ್ತು ಹೀಗಿರೋರು ಹಾಗಾಗ್ಬೋದು, ಹಾಗಿರೋರು ಹೀಗಾಗ್ಬೋದು. ನೀವು ಯಾವುದನ್ನು ಚೂಸ್ ಮಾಡಲ್ಲ, ಆ ಚಾಯ್ಸ್ಲೆಸ್ನೆಸ್ ಬಂದ್ಬಿಡುತ್ತೆ. ಆ ಥರ ಅಲ್ಲಿ ನಿಂತ್ಕೊಂಡಾಗ ಅದು ಪೂರ್ಣತೆ. ನಿಂಗೆ ಯಾವುದು ಸೊಟ್ಟಕ್ಕೆ ಕಾಣಲ್ಲ. ಹಣ್ಣೇನು ಕಾಯೇನು ಹೊಟ್ಟೆ ತುಂಬುವಂಗೆ, ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ. ಉನ್ನತದ ಶಿಖರದಿಂ ತಿಟ್ಟೇನು ಕುಳಿಯೇನು, ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ. ಅದಕ್ಕೆ ಹೇಳ್ತಾರೆ ಕೋಡ್ಗಲ್ಲು ಅಂತಾರೆ. ಬೆಟ್ಟ ಹತ್ತಿಬಿಟ್ಟು ಮೇಲಕ್ಕೆ ಹೋಗಿ ಕೋಡ್ಗಲ್ಲಲ್ಲೇ ನಿಂತ್ಕೊಂಡು ದೂರದಿಂದ ನೋಡಿದ್ರೆ ಎಲ್ಲ ಕಾಣಿಸುತ್ತೆ ಅಲ್ವಾ. ಕೆಳಗಿಂದ ನೋಡಿದಾಗ ಎಷ್ಟು ಬೇಕೋ ಅಷ್ಟೇ ಕಾಣುತ್ತೆ. ಇನ್ನು ಮೇಲೆ ಹೋದಾಗ ಮಾಡಿಯಿಂದ ನೋಡಿದಾಗ ಎಲ್ಲ ಕಾಣುತ್ತೆ. ಇನ್ನೂ ಮೇಲಕ್ಕೆ ಹೋದಾಗ ಎಲ್ಲ ಕಾಣಿಸುತ್ತೆ. ಆವಾಗ ಗೋಡೆ ಇಲ್ಲ, ಗೊತ್ತುಗಳಿಲ್ಲ, ಮೇಡಿಲ್ಲ, ಕುಳಿ ಇಲ್ಲ. ಉನ್ನತ ತುದಿಗೆ ನಿಂತು ನೀನು ಜೀವನವನ್ನು ನೀನು ನೋಡಬೇಕು. ನೀನು ಬರೀ ಇಂದ್ರಿಯಗಳಿಂದ ನೋಡಬೇಡ, ಮನಸ್ಸಿಂದ ನೋಡಬೇಡ, ಬುದ್ಧಿಯಿಂದ ನೋಡಬೇಡ. ಕಾನ್ಷಿಯಸ್ ಆಗಿ, ಅಲರ್ಟ್ ಆಗಿ, ಮೇಲಿನ ಸ್ತರದಿಂದ ಜೀವನವನ್ನು ನೋಡು. ನಿಂಗೆಲ್ಲ ಕಾಣುತ್ತೆ ದೂರದಿಂದ. ಕೋಡ್ಗಲ್ಲು ಹತ್ತಿ ನೋಡು ಅಂದಾಗ ನಾವು ಹೇಗೆ ಜ್ಞಾಪಿಸ್ಕೋಬೇಕು? ಕೋಡ್ಗಲ್ಲು ಹತ್ತಿ ನೋಡಿದಾಗ ಬೆಟ್ಟದಲ್ಲಿ ಸುತ್ತಮುತ್ತ ಎಲ್ಲ ಕಾಣಿಸುತ್ತೋ, ಅಲ್ಲಿ ಗೋಡೆ ಇಲ್ಲ, ಗೊತ್ತು ಇಲ್ಲ, ಮೇಡಿಲ್ಲ, ಕುಳಿ ಇಲ್ಲ. ಹೇಗೆ ಆ ತುದಿನಲ್ಲಿ ನಿಂತ್ಕೊಂಡು ನೋಡಿದಾಗ ಹೇಗೆ ಕಾಣುತ್ತೋ ಹಾಗೆ ನಮ್ಮ ಜೀವನವನ್ನು ನಾವು ತುದಿನಲ್ಲಿ ನಿಂತ್ಕೊಂಡು ನೋಡಬೇಕು. ಗುಡ್ಡಕ್ಕೆ ಹೋಗಿ ಮೇಲೆ ಹತ್ತಿ ನೋಡಬೇಕು ಅಂತಲ್ಲ, ನಮ್ಮಲ್ಲಿ ನಾವು ಅಲ್ಲಿ ಹೈಯರ್ ಲೆವೆಲ್ನಲ್ಲಿಂದ ನೋಡಿದಾಗ ನಮಗೆ ಎಲ್ಲನೂ ಕಾಣುತ್ತೆ, ಸಮವಾಗಿ ಕಾಣುತ್ತೆ, ಉದಾರತೆ ಬರುತ್ತೆ. ಆ ಮನಸ್ಸು ಉದಾರವಾಗೋದು ಯಾವಾಗ ಅಂದರೆ ನಮಗೊಳಗಿಂದ ಆ ವಿಶಾಲತೆ ಇದ್ದಾಗ. ಕೋಡುಗಲ್ಲನು ಹತ್ತಿ ದೂರವನು ನೋಡ್ಪಂಗೆ, ಗೋಡೆ ಗೊತ್ತುಗಳೇನು ಮೇಡು ಕುಳಿ ಏನು. ನೋಡು ನೀನು ಉನ್ನತದಿ ನಿಂತು ಜನ ಜೀವಿತವ, ಯಾವ ರೀತಿ ಜನ ಜೀವನ ಮಾಡ್ತಾ ಇದ್ದಾರೆ ಅಂತ ದೂರ ನಿಂತ್ಕೊಂಡು ನೋಡು, ಮೇಲೆ ನಿಂತ್ಕೊಂಡು ನೋಡು, ನಿಂಗೆ ಗೊತ್ತಾಗತ್ತೆ ಯಾರ್ಯಾರು ಯಾವ್ಯಾವ ರೀತಿ ಜೀವನ ಮಾಡ್ತಿದ್ದಾರೆ, ಯಾಕೆ ಹಿಂಗೆ ಜೀವನ ಮಾಡ್ತಿದ್ದಾರೆ, ಏನೋ ಅವ್ರ ಕಾರಣದಿಂದ, ಎಷ್ಟು ಅಜ್ಞಾನದಿಂದ ಏನವ್ರನ್ನ ಬಂಧಿಸಿದೆ ಎಲ್ಲ ಕಂಡಾಗ ನಿನಗೆ ಒಂದು ಕಂಪ್ಯಾಷನ್ ಬರಬೇಕೇ ಹೊರತು, ಮರುಕ ಬರಬೇಕೇ ಹೊರತು, ಅವ್ರನ್ನ ನೋಡಿ ಉದಾರ ಮನಸ್ಸು ಬರಬೇಕೇ ಹೊರತು ಇನ್ನೇನಿಲ್ಲ, ಕಂಪ್ಲೇಂಟೇ ಇಲ್ಲ. ನೋಡು ನೀನು ಉನ್ನತಿಗೆ ನಿಂತು, ನೀನು ಉನ್ನತದಿ ನಿಂತು ಜನ ಜೀವಿತವ ಮಾಡು ಉದಾರದ ಮನವ ಮಂಕುತಿಮ್ಮ. ಉದಾರದ ಮನಸ್ಸು ಹರಿಯಾಗ್ರಕೇರಿ ಸೋಪಾನದಿನ್ ಅತೀತನಹೇ ಹರಿಯಾಗ್ರಕೇರಿ ಸೋಪಾನದಿನ್ ಅತೀತನಹೇ. ಹರಿಯಾಗ್ರಕೇರಿ ಅಂದರೆ ಒಂದು ಮಹಡಿ ಮೆಟ್ಟಲು, ಅಂದರೆ ಮಹಡಿಯನ್ನು ಏರಿ ಆ ಸೋಪಾನದಿಂದ ಅತೀತಕ್ಕೆ ಹೋಗೋದು. ನಿರ್ಮಮತೆಗೇರಿ, ಮಮತೆ ಇನ್ನು ನಿರ್ಮಮತೆಗೇರಿ ಕರ್ಮಾತೀತವನ ನೀನು ಅಪ್ಪಿದಾಗ, ಕರ್ಮಾತೀತವನಪ್ಪೆ, ಕರ್ಮಾತೀತವಾದಾಗ, ಯಾವುದು ಕೊಂಡ್ಕೊಳ್ದೇ ಇದ್ದಾಗ ಆ ಬ್ರಹ್ಮ ಪದದಿಂದ ನೋಡಿದಾಗ ನಿನಗೆ ಧರ್ಮ ಅಧರ್ಮ ಎಲ್ಲ ನಿಯಮವೂ ಕೂಡ ಗೌಣ ಅನಿಸುತ್ತೆ. ಧರ್ಮ ಅನ್ನೋದು ಇಲ್ಲ, ಅಧರ್ಮನೂ ಇಲ್ಲ. ಅಂಥ ಅಧಿಧರ್ಮದ ಸ್ಥಿತಿಲಿರ್ತೀಯ ನೀನು. ಬದುಕಿಬಿಟ್ಟಿದೀಯ ಇದನ್ನೆಲ್ಲನೂ. ಜನ್ಮ ಜನ್ಮಾಂತರದಲ್ಲಿ ಇದೆಲ್ಲ ಬದುಕ್ಬಿಟ್ಟಿದೀಯ ನೀನು. ಆವಾಗಲೇ ಮಹಡಿ ಮೆಟ್ಟೆಲ್ಲ ಏರ್ಕೊಂಡು ಹೋಗಿ ಸೋಪಾನ ಹತ್ತಿ ಅತೀತಕ್ಕೆ ಹೋಗಿ ಅಲ್ಲಿ ಮಮತೆಯನ್ನು ಮೀರಿ ನಿರ್ಮಮತೆಗೆ ಬಂದು ಕರ್ಮಾತೀತಕ್ಕೆ ಹೋಗಿ ಅಲ್ಲಿದ್ಬಿಟ್ಟಿದೀಯ ನೀನು. ಆ ಬ್ರಹ್ಮ ಪದದಿಂದ ನಿನಗೆ ಧರ್ಮ ಅಧರ್ಮದ ನಿಯಮ ಎಲ್ಲ ಏನು ಅನಿಸುತ್ತೆ ಅಂದರೆ, ನಾನು ಇದೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ನಿರ್ಮಾಲ್ಯ ಅಂತ ಪೂಜೆ ಆಗಿಬಿಟ್ರೆ ನಾವೇನು ಹೇಳ್ತೀವಿ, ಹೂವನ್ನು ಪಕ್ಕಕ್ಕೆ ಹಾಕ್ತೀವಿ, ನಿರ್ಮಾಲ್ಯ ಅಂತ. ಈ ಅನುಭವಗಳೆಲ್ಲ ಆಗೋಗಿದೆ, ಅನುಭವಿಸಿ ಆಗಿರೋದು. ಇಲ್ಲೇನೂ ನಾನು ರಿಪೇರಿ ಆಗಬೇಕಾಗಿಲ್ಲ. ಇದು ಬಾಳಿದ ದಾರಿ. ನಿರ್ಮಾಲ್ಯ ಅಂದರೆ ಬಾಳಿದ ದಾರಿ ಇದು ಅಂತ ಅನಿಸುತ್ತೆ. ಹಯ್ಯಾಗ್ರಕೇರಿ ಸೋಪಾನದಿನ್ನತೀತನಹೇ ನಿರ್ಮಮತೆಗೇರಿ ಕರ್ಮಾತೀತವನಪ್ಪೆ. ಬ್ರಹ್ಮ ಪದದಿಂದ ಧರ್ಮ ಅಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕುತಿಮ್ಮ. ನಿರ್ಮಾಲ್ಯವಾಗುವುದು ಮಂಕುತಿಮ್ಮ. ನಾವು ಅವಾಗ ಹೇಗಿರ್ತೀವಿ? ಎಲ್ಲರೊಳು ತಾನು, ಎಲ್ಲರೊಳು ತಾನು, ಎಲ್ಲರೊಳಗೂ ನಾನಿದ್ದೀನಿ.
ತನ್ನ ತನ್ನೊಳಗೆಲ್ಲರಿರುವರು ಓಲ್, ಎಲ್ಲರೂ ನನ್ನೊಳಗೆ ಇದ್ದಾರೆ ಅನ್ನೋ ಹಾಗೆ ನಾನು ಎಲ್ಲರಲ್ಲೂ ಇದೀನಿ. ಎಲ್ಲರಲ್ಲೂ ತಾನು ತನ್ನೊಳಗೆಲ್ಲರಿರುವೋಲ್ ಎಲ್ಲಿಯೂ ನೋಡಿ, ಒಂದೇ ಕಡೆ ಅಲ್ಲ, ಬರೀ ಮನೇಲಿ ಮಾತ್ರ ಅಲ್ಲ, ಬರೀ ಆಚೆ ಮಾತ್ರ ಅಲ್ಲ, ಎಲ್ಲಿಯೂ ನೋಡಿ, ಎಲ್ಲೆಲ್ಲಿ ನೋಡಿದ್ರು ಎಲ್ಲೆಲ್ಲ ನಾನೇ ಇದ್ದೀನಿ ಅಂತ. ಆ ಥರ ನೋಡಿ ನಡೆದು ನಗುತ್ತಾ ನಕ್ಕೋರ ಜೊತೆ, ಅಳುತ್ತಾ ಅಳೋರ ಮೂಲಕ, ನಗೋರ ಮೂಲಕ ನಗ್ತಾ, ಬೆಲ್ಲ ಲೋಕಕ್ಕಾಗಿ ತನಗೆ ತಾಂಕಲ್ಲಾಗಿ, ಎಲ್ಲರ ಸಿಹಿ ಎಲ್ಲರಲ್ಲಿರೋ ಪ್ರೇಮ ನೀನಾಗಿ, ನೀನು ನಿನ್ನ ಜೀವನದಲ್ಲಿ ನೀನು ಎಲ್ಲದಕ್ಕೂ ತನಗೆ ಕಲ್ಲಾಗಿ ಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ. ಈ ಥರ ಇರೋನು, ಈ ಥರ ಇರೋಕ್ಕೆ ಬಂದವನೇನೆ ಮುಕ್ತನಲ್ವಾ. ಮುಕ್ತಿ ಅಂದರೆ ಏನು? ಸತ್ತ ಮೇಲೆ, ಯಾರ ಸುಟ್ಟ ಮೇಲೆ ನಾವು ಮುಕ್ತಿಗೆ ಹೋಗ್ತೀವಿ, ಮುಕ್ತಿಧಾಮ ಅಲ್ಲೆಲ್ಲೋ ಇದೆ. ಇಲ್ಲ, ಮುಕ್ತಿಧಾಮ ನಾವೇ ಸೃಷ್ಟಿ ಮಾಡ್ಕೊಳ್ಳೋದು. ಇದು ತುಂಬ ಚೆನ್ನಾಗಿದೆ. ಇದು ನಮ್ಮ ಮೆಡಿಟೇಷನ್. ಎಲ್ಲರೊಳು ತಾನು ತನ್ನೊಳಗೆಲ್ಲರಿರುವೋಲ್ ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ್ತ ಅಳುತ್ತ, ಬೆಲ್ಲ ಲೋಕಕ್ಕಾಗಿ ತನಗೆ ಕಲ್ಲಾಗ ಬಲ್ಲವನೇ ಮುಕ್ತನೆಲೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ಅವಾಗ ನಾವು ಒಂಥರ ಕರಗಲ್ಲ, ಒಂಥರ ಸಾಲಿಡ್ ಪರ್ಸನಾಲಿಟಿ, ಇಂಟಿಗ್ರೇಟೆಡ್ ಪರ್ಸನಾಲಿಟಿ, ಸೆಂಟರ್ಡ್ ಪರ್ಸನಾಲಿಟಿ, ಹೋಲ್ ಇಂಡಿವಿಜುವಾಲಿಟಿ. ಅದನ್ನು ಅನುಭವಿಸ್ಬೇಕು. ಇದು ಅತೀತ ಪದವಿ. ಕೋಡುಗಲ್ ಮೇಲೆ ನಿಂತ್ಕೊಳ್ಳೋದು ಅಂದರೆ ನಮ್ಗೆ ಅನುಭವ ಆಗಿರೋದ್ರಿಂದ ಅದನ್ನೇ ಉದಾಹರಣೆ ಹೇಳ್ತಾರೆ ಅವರು. ಮೇಲೆ ನಿಂತ್ಕೊಂಡ್ರೆ ಎಲ್ಲ ಕಾಣುತ್ತಲ್ವಾ. ಕೆಳಗೆ ನಿಂತ್ಕೊಂಡ್ರೆ ನಮ್ಮ ಕಣ್ಣು ಕಾಣಿಸಿದ ಮಾತ್ರ ಕಾಣುತ್ತೆ. ಸ್ವಲ್ಪ ಮೇಲೆ ಹೋದರೆ ಇನ್ನು ಸ್ವಲ್ಪ ಜಾಗ ಕಾಣುತ್ತೆ. ಹಾಗೆ ಮೇಲಕ್ಕೆ ಉನ್ನತ, ನೀನು ಎಷ್ಟೆಷ್ಟು ನಿನ್ನ ಜೀವನದಲ್ಲಿ ಎತ್ತರಕ್ಕೆ ಬೆಳಿತೀಯ ಅಷ್ಟಷ್ಟು ಕ್ಲಾರಿಟಿ ಇದೆ, ಅಷ್ಟಷ್ಟು ನೀನು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ನಿನಗೆ ಜೀವನ ವಿಸ್ತಾರವಾಗಿ ಕಾಣುತ್ತೆ. ಎಲ್ಲರ ಸುಖ ದುಃಖಗಳು ಮೇಲಿಂದ ಬೇರೆ ಥರನೇ ಕಾಣುತ್ತೆ. ಒಂದೇ ಕಾರಣಕ್ಕೆ ಇವ್ರು ಅಳ್ತಿರ್ತಾರೆ, ಅವ್ರು ನಗ್ತಿರ್ತಾರೆ. ಇವರು ಆಮೇಲೆ ನಗ್ತಾ ಇರ್ತಾರೆ, ಇವ್ರು ಅಳ್ತಾ ಇರ್ತಾರೆ. ಮೇಲಿಂದ ನೋಡಿದಾಗ ಅಯ್ಯೋ ಇಷ್ಟೇ, ಎಲ್ಲ ಸರಿ ಹೋಗುತ್ತೆ ನಾಳೆ